ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶಿವ ಲೋಹಿತ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಆಲ್ರೆಡಿ ಏನು ಅಂತ ತಮ್ಮಲ್ಲಿ ನೋಡ್ತೀರಾ. ಸೊ ಈ ಒಂದು ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳಲ್ಲಿ ನನಗೆ ತುಂಬ ಲೈಕ್ ಆಗಿ ನಾನು ಮತ್ತೆ ರಿಬೈ ಮಾಡಿರೋವಂಥದ್ದಿದೆ. ಆ್ಯಂಡ್ ಕೆಲವೊಂದಿಷ್ಟು ಬೇಬಿ ಪ್ರಾಡಕ್ಟ್ಸ್ ಇದೆ. ಆ್ಯಂಡ್ ಕೆಲವೊಂದಿಷ್ಟು ಮೇಕಪ್ದಾಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಸೊ ಆ್ಯಂಡ್ ಏರ್ ಕೇರ್ದು ಪ್ರಾಡಕ್ಟ್ಸ್ ಇದೆ. ಸೊ ಕೆಲವೊಂದಿಷ್ಟನ್ನ ಮಿನಿ ಪ್ರಾಡಕ್ಟ್ಸ್ಗಳನ್ನ ಟ್ರೈ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಅದನ್ನೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಈ ಒಂದು ಬ್ಯಾಸ್ಕೆಟಲ್ಲಿ ಹಾಕ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಪಾರ್ಸಲ್ ಆಲ್ರೆಡಿ ಓಪನ್ ಆಗಿದೆ. ಸೊ ಹಾಗಾಗಿ ಚೆನ್ನಾಗೂ ಅನಿಸುತ್ತೆ. ಆ್ಯಂಡ್ ನನಗೂ ಇಷ್ಟ ಆಯಿತು ಈ ಬ್ಯಾಸ್ಕೆಟಿಗೆ ಹಾಕ್ಕೊಂಬಂದು ಇವತ್ತು ತೊಗೊಂಡೆಲ್ಲ ನೀಟಾಗಿ ವಿಡಿಯೋ ಮಾಡ್ಬೋದಲ್ಲ ಅಂತ. ಇದು ಯಾವ್ಯಾವ ಪ್ರಾಡಕ್ಟ್ಸ್ಗಳು ಆ್ಯಂಡ್ ಕೆಲವೊಂದಿಷ್ಟು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ, ಚೆನ್ನಾಗಿದೆ ಅಂತ ಮತ್ತೆ ರಿಬೈ ಮಾಡಿರೋಂಥದ್ದು ಇದೆಲ್ಲ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ನೇದಾಗಿ ನಾನು ಇದೆಲ್ಲನೂ ಬಿಟ್ಟು ಎಕ್ಸ್ಟ್ರಾ ತೊಗೊಂಡಿರೋದು ಇದು ಬಂದುಬಿಟ್ಟು ಕೇಬಲ್ ಪ್ರೊಟೆಕ್ಟರ್ಸು 2 ಬಂದಿದೆ. ನನ್ನ ಪಾಪು ತುಂಬ ನಮ್ಮ ಚಾರ್ಜರ್ಸ್ ಕೇಬಲ್ಸ್ಗಳನ್ನೆಲ್ಲ ಅಲ್ಲಿ ಕಡ್ದಾಕ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಅದಕ್ಕೆ ಬೇಕು ಅಂತ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿರೋದು. ಫಸ್ಟಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಬಿಕಾಸ್ ಇದೆಲ್ಲ ಸ್ಕಿನ್ ಕೇರ್ ಆ ಥರದಕ್ಕೆಲ್ಲ ರಿಲೇಟೆಡ್ ಇಲ್ಲ. ಸೊ ಹಾಗಾಗಿ ಇದೊಂದು ಎಕ್ಸ್ಟ್ರಾ ಇದೆ. ಸೊ ಹಾಗಾಗಿ ಇದೊಂದನ್ನು ಫಸ್ಟೇ ಹೇಳ್ತಾ ಇದ್ದೀನಿ. ಸೊ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲ. ಸೊ ಇದು ಕೇಬಲ್ ಪ್ರೊಟೆಕ್ಟರ್ಸ್ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಒಂದು ಬಂದುಬಿಟ್ಟು ಇದು ಫಸ್ಟ್ ಟ್ರೈ ಮಾಡಬೇಕು ಅಂತ ನನ್ನ ಹತ್ರ ನಾರ್ಮಲಾಗಿ ಮೇಕಪ್ಗೆಲ್ಲ ಯೂಸ್ ಮಾಡೋದಕ್ಕೆ ಫೇಸ್ ವೈಪ್ಸ್ಗಳಿದೆ, ಮೇಕಪ್ ರಿಮೂವರ್ ವೈಪ್ಸು ಆ್ಯಂಡ್ ಗಾರ್ನಿಯರ್ದು ಮಿಸೆಲರ್ ವಾಟರ್ ಇದೆ, ಲೈಕ್ ಆ ಥರದ್ದೆಲ್ಲ ಇದೆ. ಸೊ ಈ ಸತಿ ನಾನು ಕ್ಲೆನ್ಸಿಂಗ್ ಮಿಲ್ಕ್ನ ಟ್ರೈ ಮಾಡಬೇಕು ಅಂತ ಈ ಮಿನಿ ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಲವ್ ಕೋ ಬ್ರ್ಯಾಂಡ್ ಅವ್ರದ್ದು ಚೆರ್ರಿ ಬ್ಲಾಸಮ್ ಲವ್ ಡೀಪ್ ಕ್ಲೆನ್ಸಿಂಗ್ ಮಿಲ್ಕ್ ಅಂತ. ಆ್ಯಂಡ್ ಇದ್ರ ಸ್ಮೆಲ್ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಎಕ್ಸೈಟ್ ಆಗಿದ್ದೀನಿ ನನ್ನ ಬ್ರೈಡ್ಸ್ಗಳಿಗೆಲ್ಲ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇದೊಂದು. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಲವ್ ಬ್ಯೂಟಿ ಆ್ಯಂಡ್ ಪ್ಲಾನೆಟ್ ಅವ್ರದ್ದು ಆರ್ಗನ್ ಆಯಿಲ್ ಆ್ಯಂಡ್ ಲ್ಯಾವೆಂಡರ್ ಸ್ಮೂತ್ ಆ್ಯಂಡ್ ಸೆರೆನ್ಸ್ ಸಲ್ಫೇಟ್ ಫ್ರೀ ಶ್ಯಾಂಪೂದು. ಇದು ಮಿನಿ ಟ್ರೈ ಮಾಡೋಣ ಅಂತ ಪ್ರಾಡಕ್ಟ್ ತರಿಸ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ 1 ಟೈಮ್ ಯೂಸ್ ಮಾಡಿದ್ದೀನಿ. ಓಕೆ ಚೆನ್ನಾಗಿದೆ ಅನ್ನಿಸ್ತದೆ. ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಸೊ ಇದು ಒಂದು ಪ್ರಾಡಕ್ಟ್ ತುಂಬ ಜನ ಹತ್ರ ನೋಡಿದ್ದೀನಿ ಇದನ್ನು ಯೂಸ್ ಮಾಡೋದು. ಆ್ಯಂಡ್ ಮಿನಿ ಪ್ಯಾಕಲ್ಲಿ ತರಿಸ್ಕೊಳ್ಳೋಣ ಟ್ರೈ ಮಾಡೋಣ ಅಂತ ಇದನ್ನು ತರಿಸಿದ್ದೀನಿ. ಚೆನ್ನಾಗಿದೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಇದು ಪಾಪುಗೆ ಅಂತ ತರಿಸಿರೋದು ಸೆಟಾಫಿಲ್ದು ಒಂದು ಬೇಬಿ ಶ್ಯಾಂಪು ಫಾರ್ ಬೇಬೀಸ್ ಡೆಲಿಕೇಟೆಡ್. ಅಂದರೆ ಮೋಕ್ಷಕ್ಕೆ ಆಲ್ಮೋಸ್ಟ್ ಸೋಪ್ಸೇ ಯೂಸ್ ಮಾಡೋದು, ಹಿಮಾಲಯ ಬೇಬಿ ಸೋಪ್ ಇರುತ್ತಲ್ಲ. ಸೊ ಈ ಸತಿ ಸೆಟಾಫಿಲ್ ಅವ್ರದ್ದು ಬೇಬಿದು ಪ್ರಾಡಕ್ಟ್ ಟ್ರೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ. ಇದು 50 ml ಬರುತ್ತೆ. ಇದ್ರ ಪ್ರೈಸ್ ಆಲ್ಮೋಸ್ಟ್ ಗೊತ್ತಿಲ್ಲ, ಇಲ್ಲಿ ನನಗೆ ಅಷ್ಟು ಸಿಗ್ತಾಯಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಇದನ್ನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡು ಅದೇ ಥರದ್ರಲ್ಲೇ ಮತ್ತೆ ಒಂದು ಸೆಟಾಫಿಲ್ ಬೇಬಿದು ಜೆಂಟಲ್ ವಾಶ್ ಮತ್ತು ಶ್ಯಾಂಪು, ಇದನ್ನು ಎರಡದಕ್ಕೂ ಯೂಸ್ ಮಾಡ್ಬೋದು. ಸ್ಕಿನ್ಗೂ ಯೂಸ್ ಮಾಡ್ಬೋದು ಮತ್ತು ಏರ್ಗೂ ಯೂಸ್ ಮಾಡ್ಬೋದು. ಸೊ ಇರಲಿ ಮಿನಿ ಒಂದು ಟ್ರೈ ಮಾಡೋಣ ಅಂತ. ಆ್ಯಂಡ್ ನಿಜವಾಗ್ಲೂ ಇದ್ರದ್ದು ಎಷ್ಟು ಸ್ಮೆಲ್ ಚೆನ್ನಾಗಿದೆ ಅಂದರೆ ನನಗಂತೂ ಸಖತ್ ಇಷ್ಟ ಆಯಿತು. ಆ್ಯಂಡ್ ಸೆಟಾಫಿಲ್ ನಂಗೆ ತುಂಬಾ ಮೋಸ್ಟ್ ಫೇವ್ರೇಟ್ ಆಗ್ತಾಯಿದೆ ಇತ್ತೀಚೆಗೆ ಪರ್ಸ್ನಲಾಗಿ. ಅಂದರೆ ಲೈಕ್ ನಮ್ಮ ಫೇಸ್ಗೂ ಆ್ಯಂಡ್ ಬೇಬಿ ಪ್ರಾಡಕ್ಟು ತುಂಬ ಇಷ್ಟ ಆಯಿತು. ಇದೊಂದು ತರಿಸಿದ್ದೀನಿ. ಆ್ಯಂಡ್ ಅಗೇನ್ ಒಂದು ನನಗೆ ಮ್ಯಾಟಿಫೈಯಿಂಗ್ ಪ್ರೈಮರ್ ಬೇಕಿತ್ತು. ಇದ್ದಿದ್ದು ಒಂದು ಖಾಲಿಯಾಗಿದೆ. ಸೊ ಹಂಗಾಗಿ ಇದು ಮೇಕಪ್ ರೆವಲ್ಯೂಷನ್ ಅವ್ರದ್ದು ಮ್ಯಾಟಿಫೈಯಿಂಗ್ ಪ್ರೈಮರ್ ತರಿಸ್ಕೊಂಡಿದ್ದೀನಿ. ಇದು ಸಖತ್ ಚೆನ್ನಾಗಿದೆ. ರೀಸೆಂಟಾಗಿ ನಾನು ಒಂದೆರಡು ನಾನ್ ಬ್ರೈಡ್ಸ್ಗೆಲ್ಲ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದೊಂದು ಬೈ ಮಾಡಿದ್ದೀನಿ ಆ್ಯಂಡ್ ವರ್ತ್ ಬೈಯಿಂಗ್ ಅಂತ ಅನ್ನಿಸ್ತು. ಇದೊಂದು ಚೆನ್ನಾಗಿದೆ. ಆ್ಯಂಡ್ ಅಗೇನ್ ಲಾಸ್ಟ್ ಟೈಮಲ್ಲಿ ನಾನು ಹೇಳಿದ್ದೆ ಇದ್ರ ಬಗ್ಗೆ, ಕೊರಿಯನ್ ಗ್ಲೋ ಸೆರಮ್ದು ರೆನೆ ಕಂಪ್ನಿಯವ್ರದ್ದು. ನಂಗೆ ತುಂಬಾ ಇಷ್ಟ ಆಯಿತು. ಬ್ರೈಡ್ಸ್ಗೆಲ್ಲ ಯೂಸ್ ಮಾಡಿದ್ದೀನಲ್ಲ, ಒಂಥರ ಗ್ಲೋ ಎಷ್ಟು ಚೆನ್ನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅಗೇನ್ ಮತ್ತೊಂದು ಮಿನಿ ತರಿಸ್ಕೊಂಡಿದ್ದೀನಿ. ಸೊ ಸಖತ್ ಇಷ್ಟ ಆಯಿತು ನನಗೆ. ಗ್ಲೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಯೂಸ್ ಮಾಡಿದ್ಮೇಲೆ ಗೊತ್ತಾಗಿತ್ತು ನನಗೂ. ಆ್ಯಂಡ್ ಅಗೇನ್ ರೆನೆ ಕಂಪ್ನಿಯವ್ರದ್ದು ಲುಮಿ ಗ್ಲೋ ಐಲೈಟಿಂಗ್ ಮಾಯಿಶ್ಚರೈಸರ್. ಸೊ ಇದೆಲ್ಲ ಐಲೈಟಿಂಗ್ ಮಾಯಿಶ್ಚರೈಸರ್ಸ್ ಆ್ಯಂಡ್ ತುಂಬ ಗ್ಲೋಯಿ ಆ ಥರದ್ದೆಲ್ಲ ಬರುತ್ತಲ್ಲ, ಡ್ಯೂವಿ ಫಿನಿಶ್ ಅಂತ, ಅದೆಲ್ಲ ಡ್ರೈ ಸ್ಕಿನ್ನವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದು ಮಿನಿ ಇದೊಂದು ತರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಬಟ್ ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರನೇ ಜಾಸ್ತಿ ವೇಸ್ಟ್ ಮಾಡಬಾರ್ದು. ಇದೆಲ್ಲ ರೆನೆದು ತುಂಬ ಕಮ್ಮಿ ಕ್ವಾಂಟಿಟಿಗೆ ತುಂಬ ಪ್ರೈಸ್ ಜಾಸ್ತಿ. ಸೊ ಹಾಗಾಗಿ ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ನಂಗೆ ತುಂಬಾ ಇಷ್ಟ ಆಯಿತು. ಇದೊಂದನ್ನೇ ತೋರಿಸೋದು ಬಿಕಾಸ್ ಯಾಕೆಂದರೆ ನಾನು ಫಸ್ಟ್ ಟೈಮ್ ತೊಗೊಂಡಿದ್ದು, ಅದಕ್ಕೋಸ್ಕರ. ಹೈಲೈಟಿಂಗ್ ಮಾಯಿಶ್ಚರೈಸರ್ ಇದು.
ಡಿಫ್ರೆನ್ಸ್ ಮೇ ಬಿ ಗೊತ್ತಾಗುತ್ತೆ ಅನಿಸುತ್ತೆ, ಬಟ್ ಲೈಟಿಂಗಲ್ಲಿ ಹೆಂಗೆ ಅನಿಸುತ್ತೆ ಗೊತ್ತಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹೈಲೈಟಿಂಗ್ ಆಗ್ತಾಯಿದೆ ಅಂತ. ಸೊ ಇದನ್ನು ನಾನು ಅಪ್ಕಮಿಂಗ್ ಬ್ರೈಡ್ಸ್ಗಳಿಗೆ ಯೂಸ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಮೆಲ್ ಕೂಡ ಡೀಸೆಂಟಾಗಿದೆ. ಆ್ಯಂಡ್ ಅಗೈನ್ ಒಂದು ಹೊಸ್ದಾಗಿ ಯೂಸ್ ಮಾಡ್ತಿರುವಂಥದ್ದು ನಿವಿಯಾ ಬಾಡಿ ಮಿಲ್ಕ್ ನರಿಷಿಂಗ್ ಬಾಡಿ ಲೋಷನ್ ಕಮ್ ಮಿಲ್ಕ್ ಬಾಡಿ ಮಿಲ್ಕ್. ಸೊ 72 hours ಮಾಯ್ಶ್ಚರ್ ಇರುತ್ತಂತೆ ಮತ್ತು ಇಂಟೆನ್ಸ್ ಕೇರ್ ಇರುತ್ತೆ. ಇದು ಆಲ್ಮಂಡ್ ಆಯಿಲ್ ಮತ್ತು ಡೀಪ್ ನರಿಷ್ ಸೆರಮಿಂದ ಮಾಡಿರೋದು. ಸೊ ಇದನ್ನು ತರಿಸ್ಕೊಂಡೆ. ಇದು 20 ml ಇದೆ. ಆ್ಯಂಡ್ ಇದ್ರದ್ದು ಅಷ್ಟೇ ಗಾಯ್ಸ್, ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ ಸಿಕ್ಕಾಪಟ್ಟೆ ನನಗೂ ಇಷ್ಟ ಆಯಿತು. ಇದನ್ನು ನಾನೊಂದು 2 times ಯೂಸ್ ಮಾಡಿದ್ದೀನಿ. ತೊಗೊಂಬಂದು ಆಲ್ಮೋಸ್ಟ್ 1 week ಆಯಿತು ನಮ್ಮ ಪಾರ್ಸಲ್ ರಿಸೀವ್ ಆಗಿ. ಸೊ ಇದನ್ನು ಅಷ್ಟೇ ಸಾಫ್ಟಾಗಿ ಆ್ಯಂಡ್ ಸ್ಮೆಲ್ ಡೀಸೆಂಟ್. ನಿವಿಯಾನೂ ಅಷ್ಟೇ ಒಂದು ಗುಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇನ್ನೊಂದು ಸೆಟಾಫಿಲ್ದು ಸ್ಯಾಂಪಲ್ ಪ್ಯಾಕ್ ಇದು. ಸೊ ಸೆನ್ಸಿಟಿವ್ ಸ್ಕಿನ್ ಎಕ್ಸ್ಪ್ಲೋರ್ ಮಾಯ್ಶ್ಚರೈಸಿಂಗ್ ಲೋಷನ್ ಈ ಥರದಂದು ತುಂಬಾ ನಾನು ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಸೆಟಾಫಿಲ್ದು, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಸೊ ಹಾಗಾಗಿ ಅಗೈನ್ ಇದೊಂದು ಟ್ರೈ ಮಾಡೋಣ ಅಂತ. ಟ್ರೈ ಮೀನ್ಸ್ ಟ್ರೈ ಅಲ್ಲ, ಬೈ ಮಾಡಬೇಕು ಅಂತ, ಬಿಕಾಸ್ ನಂಗೆ ಯೂಸ್ ಆಗೇ ಆಗುತ್ತೆ. ಸೊ ತುಂಬ ಕಡೆ ಹೋದಾಗ ದೊಡ್ಡ ಟ್ಯೂಬ್ಸ್ಗಳದ್ದು ಬಾಕ್ಸ್ಗಳೆಲ್ಲ ತೊಗೊಳಕ್ಕಾಗಲ್ಲ ಮಾಯ್ಶ್ಚರೈಸಿಂಗ್ ಲೋಷನ್ಸು. ಸೊ ಇದು ನಾರ್ಮಲ್ ಟು ಕಾಂಬಿನೇಷನ್ ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೂ ಆಗುತ್ತೆ ಸೆಟಾಫಿಲ್. ಆ್ಯಂಡ್ ತುಂಬ ಜನ ಡರ್ಮಟಾಲಜಿಸ್ಟು ಸಜೆಸ್ಟ್ ಮಾಡುವಂಥ ಒಂದು ಬ್ರ್ಯಾಂಡ್ ಅಂದರೆ ಅದು ಫ್ರಮ್ ಸೆಟಾಫಿಲಿಂದ. ಸೊ ಸಖತ್ ಇಷ್ಟ. ಆ್ಯಂಡ್ ನಾನು ರೀಸೆಂಟಾಗಿ ತುಂಬ ಜನಕ್ಕೆ ಬಳಸಿದ್ದೀನಲ್ಲ, ಸೊ ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಅರ್ಥವಾಗಿದೆ. ದಿಸ್ ಇಸ್ ಅ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಯಾರು ಮೆನ್ಷನ್ ಸ್ಕಿನ್ ಅವರು ಕಣ್ಣು ಮುಚ್ಕೊಂಡಿದ್ದೀನಿ ಯೂಸ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಇದೊಂದು. ಆ್ಯಂಡ್ ಅಗೈನ್ ಇದನ್ನು ಒಂದು ನಾನು ಹೈಲೈಟ್ ಮಾಡಿ ಹೇಳಲೇಬೇಕು. ಇದು ಡ್ರೀಮ್ ಬ್ಯೂಟಿದು ಸೆಲಾಸ್ಟಿಯಲ್ ಗ್ಲೋ ಫೌಂಡೇಶನ್ ಶೇಡ್ ಫೈಂಡರ್ ಅಂತ. ಸೊ ಇದು ಎಷ್ಟು ಚೆನ್ನಾಗಿದೆ. ಮಿನಿ ಇದೆ ಆ್ಯಕ್ಚುಲಿ, 450 rupees ಇದು. ಅಂದರೆ 3 ಶೇಡ್ ಇದೆ, ನ್ಯೂಟ್ರಲ್ ಡೀಪ್, ನ್ಯೂಟ್ರಲ್ ಮೀಡಿಯಮ್ ಆ್ಯಂಡ್ ನ್ಯೂಟ್ರಲ್ ಲೈಟ್ ಅಂತ. ಸೊ ಇದನ್ನು ನಾನು ತುಂಬ ಮಿನಿಮಲ್ ಮೇಕಪ್ ಬೇಸ್ ಮೇಕಪ್ಸ್ ಕೇಳ್ತಾರಲ್ಲ ಅಂಥದ್ದು ಯೂಸ್ ಮಾಡಬೇಕು ಆ್ಯಂಡ್ ಟ್ರೈ ಮಾಡುವ ಅಂತ ತರಿಸಿರೋದು. ಸೊ ತೋರಿಸ್ತೀನಿ ನಿಮಗೆ. ಇದೆಲ್ಲ ಇಷ್ಟು ಟ್ಯೂಬ್ಸಲ್ಲಿದೆ. ಆ್ಯಂಡ್ ಇದನ್ನು ಸ್ವ್ಯಾಚ್ ಮಾಡಿ ನೋಡೋಣ. ಯಾವ್ದಾದ್ರು ಒಂದು ಶೇಡ್ ಅಷ್ಟೇ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡಬೇಕು. ಇದು ನ್ಯೂಟ್ರಲ್ ಮೀಡಿಯಮ್, ಐ ಥಿಂಕ್ ಇದು ನನ್ನ ಪರ್ಫೆಕ್ಟ್ ಶೇಡ್ ಅನಿಸುತ್ತೆ. ಇದೆರಡು, ಒಂದು ಲೈಟರ್ ಆ್ಯಂಡ್ ಮತ್ತು ಮೀನ್ಸ್ ಫೇರ್ ಇರೋರಿಗೆ ಆ್ಯಂಡ್ ಡಸ್ಕಿ ಚಾಕ್ಲೇಟ್ ಸ್ಕಿನ್ ಕಲರ್ಗೆ ಒಂದು ಮೀಡಿಯಮ್. ಇದೊಂದು ಮೀಡಿಯಮ್, ನನ್ನ ಟೋನು ಸ್ವಲ್ಪ ಮೀಡಿಯಮ್ಮೇ, ನಾನೇ ತುಂಬ ಫೇರ್ ಇಲ್ಲ. ಸೊ ಇದನ್ನು ಟ್ರೈ ಮಾಡೋಣ. ಇಲ್ಲಿಗೆ ಹಾಕಿ ನಾನು ಸ್ವ್ಯಾಚ್ ಮಾಡಿ ನೋಡ್ತೀನಿ. ಅಯ್ಯೋ ಜಾಸ್ತಿ ಬಂತು ನನಗೆ. ಸುಮ್ಮನೆ ಇದೆಲ್ಲ ಯೂಸ್ ಮಾಡೋ ಹೊಟ್ಟೆ ಉರಿಯುತ್ತೆ. ವಾವ್ ನೈಸ್ ನೋಡಿ, ಪರವಾಗಿಲ್ಲ. ಇದು ಮೀಡಿಯಮ್ ಟು ಫುಲ್ ಕವರೇಜೇ ಕೊಡುತ್ತೆ. ಅಯ್ಯೋ ಎಷ್ಟೊಂದಾಯಿತು ಗಾಯ್ಸ್. ಸಿ ಮೈ ಫೇಸ್ ಸಖತ್ತಾಗಿದೆ ಇದು. ನೀವು ನೋಡ್ಬೋದು, ನಾನು ಲೈವಲ್ಲೇ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಅಂದರೆ ಇದನ್ನು ನಾನು ಸ್ವ್ಯಾಚ್ ಮಾಡಿ ನೋಡಲೇಬೇಕು ಅಂದ್ಕೊಂಡಿದ್ದೆ. ವಾವ್, ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಆ್ಯಕ್ಚುಲಿ. ಆ್ಯಂಡ್ ಗ್ಲೋಯಿ ಸಹ ಇದೆ, ಲೈಕ್ ಇದ್ರ ಮೇಲೆ ಹೇಳಿದಾರಲ್ಲ ಡ್ಯೂ ಗ್ಲೋ ಲೈಕ್ ಸೆಲಾಸ್ಟಿಯಲ್ ಗ್ಲೋ ಫೌಂಡೇಶನ್ ಅಂತ. ಎಷ್ಟು ಚೆನ್ನಾಗಿ ನೋಡಿ, ಸ್ಮೂತಾಗಿ ಬ್ಲೆಂಡ್ ಆಗ್ತದೆ. ಆ್ಯಂಡ್ ಲೈಟ್ ವೆಯ್ಟ್ ಇದೆ ಇದು, ತುಂಬಾ ಏನು ಅಂದರೆ ಮೀನ್ಸ್ ಹೆವಿ ಇಲ್ಲ. ಯು ಕ್ಯಾನ್ ಸಿ ಡಿಫ್ರೆನ್ಸ್ ನೋಡಿ. ವಾಹ್, ಇದು ಬಿಫೋರ್ ವಿತೌಟ್ ಫೌಂಡೇಶನ್. ಆ್ಯಂಡ್ ಆ್ಯಕ್ಚುಲಿ ಇದಕ್ಕೆ ನಾನು ಯಾವುದೇ ರೀತಿ ಅಂಡರಲ್ಲಿ ಲೈಕ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್, ಪ್ರೈಮರಿ, ಎನಿಥಿಂಗ್ ಏನೂ ನಾನು ಅಪ್ಲೈ ಮಾಡೇ ಇಲ್ಲ. ಎಷ್ಟು ಚೆನ್ನಾಗಿ ಸೀಮ್ಲೆಸ್ಸಾಗಿ ಬ್ಲೆಂಡ್ ಆಗ್ತಿದೆ ನೋಡಿ. ಇದಂತ ಯಾಕೆ ನಾನು ಟ್ರೈ ಮಾಡೇ ಮಾಡ್ತೀನಿ. ಶೋರ್, ಐ ಆಮ್ 100% ಶೋರ್. ಇದು ಜಾಸ್ತಿ ಕ್ವಾಂಟಿಟಿಲಿರೋದನ್ನು ಬೈ ಮಾಡೇ ಮಾಡ್ತೀನಿ. ಪರ್ಸ್ನಲ್ ಯೂಸ್ಗೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಒಂದು ಲೈಟ್ ವೆಯ್ಟ್ ಬೆಸ್ಟ್ ಫೌಂಡೇಶನ್ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ಡ್ರೈ ಸ್ಕಿನ್ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ವಿತ್ ಅಂತ ಹೇಳ್ಬೋದು. ಸೊ ಆ್ಯಂಡ್ ಏನು ಹೇಳಬೇಕು ಅಂದರೆ, ನೀವು ಯಾವುದೇ ಫೌಂಡೇಶನ್ ತೊಗೊಂಡ್ರು ನಿಮ್ಮ ಸ್ಕಿನ್ ಶೇಡ್ಗೆ ಮ್ಯಾಚ್ ಆಗೋ ಥರ ತೊಗೊಬೇಕು. ನೀವು ಎಷ್ಟೇ ಕಾಸ್ಟ್ಲಿ ಫೌಂಡೇಶನ್ಸ್ ತೊಗೊಂಡ್ರು ಅದು ನಿಮ್ಮ ಸ್ಕಿನ್ಗೆ ಅಂದರೆ ಟೋನ್ಗೆ ಅಡ್ಜಸ್ಟ್ ಆಗಲ್ಲ ಅಂದರೆ ಆ ವೇಸ್ಟ್ ಅದೇನು ಮಾಡೋಕ್ಕಾಗಲ್ಲ. ಸೊ ನಿಜ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಂಗೆ ನಿಜ ಇಷ್ಟು ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲ. ಅವತ್ತಿಂದ ಟ್ರೈ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ.
ಇವತ್ತು ವಿಡಿಯೋಗೋಸ್ಕರ ಆ್ಯಂಡ್ ಟ್ರೈ ಮಾಡಲೇಬೇಕಾಗಿರೋಂಥ ಒಂದು ಪ್ರಾಡಕ್ಟ್ ಇದೆ. ಸೊ ನೋಡಿ, ನಿಜ ತುಂಬ ಚೆನ್ನಾಗಿದೆ. ನನಗಂತೂ ಹೇಳ್ಕೊಳಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗ್ತದೆ ಈ ಪ್ರಾಡಕ್ಟ್. ಸೊ ಇದೆಲ್ಲನೂ ಯೂಸ್ ಮಾಡೇ ಮಾಡ್ತೀನಿ ಖಂಡಿತ. ಅಪ್ಕಮಿಂಗ್ ನಾನ್ ಬ್ರೈಟ್ ಸಿಂಪಲ್ ತುಂಬ ಮಿನಿಮಲ್ ಕೇಳ್ತಾರಲ್ಲ ಅವಾಗೇನ ನಾನು ಕಾಸ್ಟ್ಲಿ ಫೌಂಡೇಶನ್ ಹಾಕೋಕ್ಕಾಗಲ್ಲ. ಸೊ ಇದು ವರ್ತೆ, ಚೆನ್ನಾಗಿದೆ ಇದೊಂದು. ಆ್ಯಂಡ್ ಅಗೈನ್ ಮತ್ತೊಂದು ಸೆಟಾಫಿಲ್ ಅವ್ರದ್ದು ಮಾಯ್ಶ್ಚರೈಸಿಂಗ್ ಲೋಷನ್ ತೊಗೊಂಡಿದ್ದೀನಿ. ಅಂದರೆ ಅದೆಲ್ಲ ಕಮ್ಮಿ ಪಾಯಿಂಟ್ಸ್ಗಳು ಸಿಕ್ಬಿಡುತ್ತಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ. ಆ್ಯಂಡ್ ಇದು ಬಿಪ್ ಆ್ಯಂಡ್ ದೆನ್ ಸೆನ್ಸಿ ಕಂಟ್ರೋಲ್ ಡೈಲಿ ಫೇಸ್ ವಾಶ್ ಒಂದು 5 ml ಕೊಟ್ಟಿದ್ದಾರೆ. ಆ್ಯಂಡ್ ಅಗೈನ್ ಅದ್ರದ್ದೇನೆ ಹೇಳ್ತೀನಿ ಸೇಮ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಫಾರ್ ಡ್ರೈ ಆ್ಯಂಡ್ ಇಚ್ಚಿ ಸ್ಕಿನ್. ಮೀನ್ಸ್ ತುಂಬ ಜನಕ್ಕೆ ಇರಿಟೇಷನ್ ಆಗ್ತಾಯಿದ್ದು, ಇಚ್ಚಿ ಮೀನ್ಸ್ ಕಟ್ತಾ ಬರ್ತಿರುತ್ತಲ್ಲ ಆ್ಯಂಡ್ ತುಂಬಾ ಡ್ರೈ ಇರುತ್ತಲ್ಲ ಅಂಥವ್ರಿಗೆ ಇದೊಂದು ಇರಲೇಬೇಕಾಗುತ್ತೆ ನನಗೂ ಅಂತ ತೊಗೊಂಡಿದ್ದೀನಿ. ಇದೂ ಆಲ್ಮೋಸ್ಟು ತುಂಬ ಕಮ್ಮಿ ಪ್ರೈಸ್ಗಳಲ್ಲೇ ಸಿಕ್ಕಿರೋದು. ಅದಕ್ಕೋಸ್ಕರ ಟ್ರೈ ಮಾಡೋದಕ್ಕಷ್ಟೆ. ಅಂದರೆ ಲೈಕ್ ನನಗೇನು ಆ ಥರ ಇರಿಟೇಷನ್ ಇಲ್ಲ, ಯೂಸ್ ಆಗುತ್ತೆ ತಗೊಳ್ಳೋಣ ಅಂತ ತೊಗೊಂಡಿದ್ದು. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಫೌಂಡೇಶನ್. ನಾನು ಡೆಫಿನೆಟ್ಲಿ ಅದನ್ನು ಅಗೇನ್ ಬೈ ಮಾಡೇ ಮಾಡ್ತೀನಿ, ಒಂದು ಜಾಸ್ತಿ ಕ್ವಾಂಟಿಟಿ ಇರೋದ್ರಲ್ಲಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದೆಲ್ಲ ನಾನು ಹೊಸ್ದಾಗಿ ತೊಗೊಂಡಿರೋ ಪ್ರಾಡಕ್ಟ್. ಆ್ಯಂಡ್ ಇದರಲ್ಲಿ ಕೆಲವೊಂದು ಆಲ್ಮೋಸ್ಟು ಈಗ ಲಾಸ್ಟ್ ವೀಕ್ಸಲ್ಲಿ ಬ್ರೈಟ್ಸ್ಗೆ ಹೋಗಿಲ್ಲ, ನಾನ್ ಬ್ರೈಟ್ಸ್ ತುಂಬ ಮೇಕಪ್ಸ್ಗೆ ಹೋಗಿದ್ನಲ್ಲ, ಅಲ್ಲೆಲ್ಲ ಕೆಲವೊಂದನ್ನು ಯೂಸ್ ಮಾಡಿದ್ದೀನಿ. ಪ್ರೈಮರ್ ಆಗಿರ್ಬೋದು, ಲೈಕ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಇದೆಲ್ಲನೂ. ಸೊ ತುಂಬ ಚೆನ್ನಾಗಿದೆ, ನನಗದು ಸಕ್ಕತ್ ಇಷ್ಟ ಆಯ್ತು ಈ ಪ್ರಾಡಕ್ಟ್ಸ್ ಎಲ್ಲ. ಆ್ಯಂಡ್ ಪಾಪುಗೆ ಇದು ತೊಗೊಂಡಿದ್ದೀನಲ್ಲ, ಇದನ್ನು ಯೂಸ್ ಮಾಡೋಕ್ಕೆ ತೆಗ್ದಿರಲಿಲ್ಲ, ಬ್ಯುಸಿ ಇದ್ದೆ. ಸೊ ಹಂಗಾಗಿ ಅಟ್ಲೀಸ್ಟ್ ಇವತ್ತಿಲ್ಲ ಅಂದರೆ ನಾಳೆಯಿಂದ ಇದನ್ನು ಯೂಸ್ ಮಾಡ್ತೀನಿ. ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ರೆಗ್ಯುಲರ್ ಸಬ್ಸ್ಕ್ರೈಬ್, ಥ್ಯಾಂಕ್ ಯು ಸೊ ಮಚ್. ಇದೇ ರೀತಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ರೆಗ್ಯುಲರಾಗಿ ವೀಡಿಯೋಸ್ ಹಾಕಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಿಲ್ಲ. ವರ್ಕ್ ಪ್ರೆಷರ್, ಮನೇಲಿ ಕೆಲಸಗಳು, ಆ್ಯಂಡ್ ಹೊಲ್ದ ಹತ್ರನೂ ಸ್ವಲ್ಪ ಏನಾದರೂ ಇದ್ದರೆ ಹೋಗ್ತಾ ಇರ್ತೀವಿ. ಆ್ಯಂಡ್ ಪಾಪ ನೋಡ್ಕೊಳ್ತಾ ಇರ್ತೀನಿ. ನಾನು ಬ್ಯುಸಿ ಡೇಸಲ್ಲಿ ನಾನು ನಮ್ಮಮ್ಮ ಅವ್ರ ಮನೇಲೆಲ್ಲ ಬಿಟ್ಟು ಹೋಗ್ತೀನಿ. ಬಟ್ ನಾನು ಬ್ಯುಸಿ ಇಲ್ಲ, ಫ್ರೀ ಆಗಿದ್ದೀನಿ ಅಂದರೆ ನಾನು ಮನೇಲೇ ಪಾಪನ ನೋಡ್ಕೊಳ್ತೀನಿ, ಎಲ್ಲೂ ಬಿಡೋಲ್ಲ. ಹಾಗಾಗಿ ನನಗೆ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಕೆಲವೊಂದಿಷ್ಟು UGC ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀನಲ್ಲ, ಸೊ ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಆಗ್ತಾಯಿದೆ. ಡೆಫಿನೆಟ್ಲಿ ಟ್ರೈ ಮಾಡುವ ಇನ್ನು ಮುಂದೆನಾದರೂ ಅಂದ್ಕೊಂಡು ಇವತ್ತು ಈ ವಿಡಿಯೋ ಶೂಟ್ ಮಾಡಿದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ಬಾಯ್.